ಕಂಡೀಷನ್ನು ಪ್ರೆಗ್ನೆನ್ಸಿನಲ್ಲಿ ಒಂದು ತಾಯಿ ಮತ್ತೆ ಮತ್ತೆ ಗರ್ಭಪಾತ ಆಗಿದೆ ಅಂತ ಡಾಕ್ಟರ್ನ ವಿಸಿಟ್ ಮಾಡ್ತಾರೆ. ಅಥವಾ ಮೇಡಮ್ ನನಗೆ 7 ತಿಂಗಳವರೆಗೂ ಪ್ರೆಗ್ನೆನ್ಸಿ ಮುಂದೆ ಹೋಗ್ತಿತ್ತು, BP ಜಾಸ್ತಿ ಆಯಿತು, ಆ ಕಾರಣದಿಂದ ಪಾಪು ಹೊಟ್ಟೆ ಒಳಗೆ ತೀರ್ಕೋತು. ಅಥವಾ ಮೇಡಮ್ ಬೇಗ ಡೆಲಿವರಿ ಮಾಡಬೇಕಾಗಿತ್ತು, ಬಿಕಾಸ್ ಮಗು ಸುತ್ತ ನೀರು ಕಮ್ಮಿ ಇತ್ತು, ಮಗು ಗ್ರೋತ್ ಕಮ್ಮಿ ಇತ್ತು, ಹುಟ್ಟಿದಾಗ ಮಗು ತೂಕ ತುಂಬಾ ಕಮ್ಮಿ ಇತ್ತು. ಈ ಥರ ಕಂಪ್ಲೇಂಟ್ಸಲ್ಲಿ ಇವರು ಪ್ರೆಸೆಂಟ್ ಮಾಡೋದು. ಇವ್ರನ್ನ ಕರೆಕ್ಟಾಗಿ ಇವ್ಯಾಲ್ಯೂಯೇಟ್ ಮಾಡಿಕೊಂಡು ಆ್ಯಪ್ಲಾಯಿಂದಾನೇ ಈ ಥರ ಪ್ರಾಬ್ಲಮ್ ಆಯಿತು ಅಂದರೆ ಇವರಿಗೆ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಬರಿಬೇಕಾಗತ್ತೆ. ಸೊ ಈ ಆ್ಯಪ್ಲಾ ಅನ್ನೋದೇನು? ಫಸ್ಟ್ 6 ತಿಂಗಳಲ್ಲಿ ಮಗು ಈ ಎಂಬ್ರಿಯೋ ಅಂತ ಏನು ಹೇಳ್ತೀವಿ, ಭ್ರೂಣ ಅಂತ ಏನು ಹೇಳ್ತೀವಿ, ಅದರಲ್ಲಿರುವಂಥ ನ್ಯೂಟ್ರಿಷನ್ ಅದನ್ನು ಯೂಸ್ ಮಾಡಿಕೊಂಡು ಬೆಳೀತಾ ಇರುತ್ತೆ. 5 ರಿಂದ 6 ವಾರದಲ್ಲಿ ಆ ರಕ್ತ ಸಂಚಾರದ ಪೈಪ್ಗಳೇನು ಡೆವಲಪ್ ಆಗುತ್ತೆ ತಾಯಿ ಮಗು ಮಧ್ಯ, ಈ ರಕ್ತ ಸಂಚಾರದ ಏರಿಯಾನಲ್ಲಿ ಈ ಆಂಟಿಬಾಡೀಸ್ ಅಂತ ಏನು ಹೇಳ್ತೀವಿ, ಆಂಟಿಫಾಸ್ಫೋಲಿಪಿಡ್ ಆಂಟಿಬಾಡೀಸು ರಕ್ತ ಸಂಚಾರದ ಒಳಗಿನ ಲೈನಿಂಗಿಗೆ ಅಟ್ಯಾಚ್ ಆಗಿಬಿಡುತ್ತೆ. ಈ ಫಾಸ್ಫೋಲಿಪಿಡ್ಸ್ ಅಂತ ಹೇಳ್ತೀವಿ ಆ ಲೈನಿಂಗು. ಸೊ ಈ ಪೈಪಿನ ಒಳಗಡೆ ಲೇಯರಿಗೆ ಅದು ಅಟ್ಯಾಚ್ ಆಗಿಬಿಡುತ್ತೆ. ಹಾಗಾದಾಗ ಇದು ಕ್ಲಾಟ್ ಫಾರ್ಮೇಷನ್ ಅಥವಾ ಈ ರಕ್ತ ಸಂಚಾರನ ಬ್ಲಾಕ್ ಮಾಡಿಬಿಡುತ್ತೆ. ಆಗ ತಾಯಿಯಿಂದ ಪಾಪುಗೆ ರಕ್ತ ಸಂಚಾರ ಸರಿಯಾಗಿ ಆಗಲ್ಲ. ಸೊ ಈ ಕಾರಣದಿಂದ ಇಲ್ಲ ಅದು ಪಾಪು ಗರ್ಭಪಾತನೇ ಆಗ್ಬೋದು, ಅಥವಾ ಬೆಳವಣಿಗೆ ಕಮ್ಮಿ ಆಗ್ಬೋದು, ಅಥವಾ ಮಗುಗೆ ಬೇಗ ಡೆಲಿವರಿ ಮಾಡಬೇಕಾಗ್ಬೋದು. ಬಿಕಾಸ್ ತಾಯಿಯಲ್ಲಿ ತುಂಬ ಜಾಸ್ತಿ ಪ್ರೆಷರ್ ಜಾಸ್ತಿ ಆಗಿ ತಾಯಿಯಲ್ಲಿ ಕೂಡ ತೊಂದರೆಗಳು ಆಗುವಂಥ ಸಾಧ್ಯತೆಗಳು ಬಹಳ. ಸೊ ದಿಸ್ ಇಸ್ ಆ್ಯಪ್ಲಾ.